ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ಚಿಂತೆ, ಮಿತ್ರರಿಂದ ಸಾಂತ್ವನ, ಭರತನು ಮಿತ್ರರಿಗೆ ತಾನು ಕಂಡ ಭಯಂಕರ ಸ್ವಪ್ನವನ್ನು ವಿವರಿಸಿ ಹೇಳಿದುದು ಎಂಬ 69ನೆಯ ಸರ್ಗಕ್ಕೆ ಸ್ವಾಗತ. ಯಾಮೇವ ರಾತ್ರಿಂತೆ ಧೂತಾಃ ಪ್ರವಿಶಂತಿ ಸ್ಮ ತತಾಂ ಪುರೀಂ ಭರತೇನಾಪಿ ತಾಂ ರಾತ್ರಿಂ ಸ್ವಪ್ನೋ ದೃಷ್ಟೋಯಮಪ್ರಿಯಃ. ಯಾವ ರಾತ್ರಿಯಲ್ಲಿ ಅಯೋಧ್ಯ ಪಟ್ಟಣದ ರಾಜಭಟರು ರಾಜಗೃಹವನ್ನು ಪ್ರವೇಶಿಸಿದರೋ ಅದೇ ರಾತ್ರಿಯಲ್ಲಿ ಸೋದರ ಮಾವನ ಮನೆಯಲ್ಲಿದ್ದ ಭರತನಿಗೂ ಕೆಟ್ಟ ಸ್ವಪ್ನವಾಯಿತು. ಚಕ್ರವರ್ತಿಯ ಮಗನಾದ ಭರತನು ಬೆಳಗಾಗುತ್ತಿರುವ ಸಮಯದಲ್ಲಿಯೇ ಆ ದುಸ್ವಪ್ನವನ್ನು ಕಂಡನು. ಅದರಿಂದಾಗಿ ಅವನು ಮತ್ತಷ್ಟು ಕಳವಳಗೊಂಡನು. ಭರತನು ಬಹಳವಾಗಿ ಪರಿತಪಿಸುತ್ತಿರುವನೆಂಬುದನ್ನು ಅವನ ಮುಖಭಾವದಿಂದಲೇ ನಿಶ್ಚಯಿಸಿದ ಪ್ರಿಯವಾದಿಗಳಾದ ಸ್ನೇಹಿತರು ಅವನ ಮನಸ್ಸಿನ ಪರಿತಾಪವನ್ನು ಹೋಗಲಾಡಿಸಲು ಸಭಾ ಮಂಟಪದಲ್ಲಿ ಮನಸ್ಸಿಗೆ ಆಹ್ಲಾದಕರವಾದ ಕಥೆಗಳನ್ನು ಹೇಳುತ್ತಾ ವ್ಯಾಕುಲವನ್ನು ಪರಿಹರಿಸಲು ಯತ್ನಿಸುತ್ತಿದ್ದರು. ಅವನ ಪರಿತಾಪವನ್ನು ಉಪಶಮನಗೊಳಿಸಲೋಸುಗ ಅವನ ಗೆಳೆಯರಲ್ಲಿ ಕೆಲವರು ವೀಣಿಗೆ ಮೊದಲಾದ ವಾದ್ಯಗಳನ್ನು ನುಡಿಸುತ್ತಿದ್ದರು, ಕೆಲವರು ತಾಳಲಯಬದ್ಧವಾಗಿ ನಾಟ್ಯ ಮಾಡುತ್ತಿದ್ದರು, ಕೆಲವರು ನಾಟಕೀಯವಾಗಿ ಅಭಿನಯಿಸುತ್ತಿದ್ದರು, ಕೆಲವರು ಹಾಸ್ಯದ ಮಾತುಗಳಿಂದ ಅವನನ್ನು ನಗಿಸಲು ಯತ್ನಿಸುತ್ತಿದ್ದರು. ಇಷ್ಟಾದರೂ ಭರತನು ಪ್ರಿಯೋಕ್ತಿಗಳನ್ನಾಡುತ್ತಿದ್ದ, ಉತ್ತಮವಾದ ಹಾಸ್ಯದ ಮಾತುಗಳನ್ನಾಡುತ್ತಿದ್ದ ಗೆಳೆಯರೊಡನೆ ಸುಮುಖದಿಂದಿರಲಿಲ್ಲ. ಭರತನ ಸ್ವಭಾವವು ಯಾವಾಗಲೂ ಹೀಗಿರಲಿಲ್ಲ. ಅವನೇ ಯಾವಾಗಲೂ ನಗುನಗುತ್ತಾ ಗೆಳೆಯರೊಡನೆ ಮಾತನಾಡುತ್ತಿದ್ದನು. ಅಂದಿನ ವಿಪರ್ಯಾಸವನ್ನು ಕಂಡು ಪ್ರಿಯ ಮಿತ್ರನೊಬ್ಬನು ತಮ್ಮ ಮಧ್ಯದಲ್ಲಿ ಕುಳಿತಿದ್ದ ಭರತನನ್ನು ಪ್ರಶ್ನಿಸಿದನು. ಸುಹೃದ್ಭಿ ಪರ್ಯುಪಾಸೇನ ಕಿಂಸಖೆ ನಾನು ಮೋದಸೆ. ರಾಜಕುಮಾರ, ಸ್ನೇಹಿತರು ನಿನ್ನನ್ನು ಸಂತೋಷಗೊಳಿಸುವ ಸಲುವಾಗಿ ನಾನಾ ರೀತಿಯಲ್ಲಿ ನಿನ್ನ ಸೇವೆ ಮಾಡುತ್ತಿದ್ದಾರೆ. ಆದರೂ ನೀನೇಕೆ ಎಂದು ಯಾವುದನ್ನು ಇಷ್ಟಪಡುತ್ತಿಲ್ಲ? ಹೀಗೆ ಪ್ರಶ್ನಿಸಿದ ಮಿತ್ರನಿಗೆ ಭರತನು ಉತ್ತರಿಸಿದನು, ಪ್ರಿಯ ಸಖನೇ, ನನ್ನ ಮನಸ್ಸಿನಲ್ಲಿ ಈ ವಿಧವಾದ ದೀನತೆಯು ಮೂಡಿರುವುದಕ್ಕೆ ಕಾರಣವನ್ನು ಹೇಳುವೆನು ಕೇಳು. ನಿನ್ನೆಯ ದಿನ ರಾತ್ರಿ ಸ್ವಪ್ನದಲ್ಲಿ ನಾನು ನನ್ನ ತಂದೆಯನ್ನು ಕಂಡೆನು. ಅವನ ಅಂಗಾಂಗಗಳೆಲ್ಲವೂ ಮಲಿನವಾಗಿದ್ದವು, ತಲೆಗೂದಲು ಬಿಚ್ಚಿಕೊಂಡಿದ್ದಿತು. ಅವನು ಪರ್ವತದ ತುಟ್ಟ ತುದಿಯಿಂದ ಸಗಣಿ ಗಂಜಲಗಳಿಂದ ತುಂಬಿರುವ ಹೊಂಡದಲ್ಲಿ ಬೀಳುತ್ತಿರುವುದನ್ನು ನಾನು ನೋಡಿದೆನು. ಆ ಹೊಂಡದಲ್ಲಿ ನಮ್ಮ ತಂದೆಯು ಬೊಗಸೆಯಲ್ಲಿ ಎಣ್ಣೆಯನ್ನಿಟ್ಟುಕೊಂಡು ಕುಡಿಯುತ್ತಾ ತೇಲುತ್ತಿರುವಂತೆಯೂ ಪ್ರತಿ ಕ್ಷಣದಲ್ಲಿಯೂ ಕಿಲಕಿಲನೆ ನಗುತ್ತಿದ್ದಂತೆಯೂ ಕಂಡೆನು. ಅನಂತರ ಅವನು ಎಳ್ಳಿನಿಂದ ಮಿಶ್ರವಾದ ಅನ್ನವನ್ನು ತಿನ್ನುತ್ತಿದ್ದಂತೆ ಕಂಡೆನು. ಬಳಿಕ ಅವನು ತಲೆ ಕೆಳಗಾಗಿ ನಿಂತುಕೊಂಡನು. ಮರುಕ್ಷಣದಲ್ಲಿಯೇ ನಖಶಿಕಾಂತವಾಗಿ ಎಣ್ಣೆಯನ್ನು ಬಳಿದುಕೊಂಡು ಎಣ್ಣೆಯ ಹೊಂಡದಲ್ಲಿಯೇ ಮುಳುಗಿ ಹೋದಂತೆಯೂ ಕಂಡೆನು. ನಿನ್ನೆಯ ಕನಸಿನಲ್ಲಿ ನಾನು ನೀರಿಲ್ಲದೆ ಬತ್ತಿ ಹೋಗಿದ್ದ ಸಮುದ್ರವನ್ನು, ಚಂದ್ರನು ತನ್ನ ಸ್ಥಾನದಿಂದ ಚ್ಯುತನಾಗಿ ಭೂಮಿಯ ಮೇಲೆ ಬಿದ್ದುದನ್ನು ಕಂಡೆನು. ಗಾಢ ಅಂಧಕಾರವು ಸುತ್ತಲೂ ಕವಿದಿದ್ದಿತು. ಅಂಧಕಾರವೇ ಜಗತ್ತನ್ನು ಆಕ್ರಮಿಸಿರುವಂತೆ ಭಾಸವಾಯಿತು. ಪಟ್ಟದಾನೆಯ ಕೊಂಬು ಚೂರು ಚೂರಾಗಿ ಬಿದ್ದು ಹೋಯಿತು. ಪ್ರಜ್ವಲಿಸುತ್ತಿದ್ದ ಯಜ್ಞೇಶ್ವರನು ಇದ್ದಕ್ಕಿದ್ದಂತೆಯೇ ಶಾಂತನಾಗಿ ಬಿಟ್ಟನು. ಭೂಮಿಯೇ ಬಿರುಕು ಬಿಟ್ಟಿತು. ಎಲ್ಲ ವೃಕ್ಷಗಳು ಒಣಗಿ ಹೋಗಿದ್ದವು. ಅನೇಕ ಕಡೆಗಳಲ್ಲಿ ಪರ್ವತಗಳು ಕೆಳಗೆ ಬಿದ್ದು ಹೊಗೆಯಿಂದ ಕೂಡಿದ್ದವು. ಇಂತಹ ಬಹುಘೋರವಾದ ಕನಸನ್ನು ನಾನು ಕಂಡೆನು. ಕನಸನ್ನು ಜ್ಞಾಪಿಸಿಕೊಳ್ಳುತ್ತಾ ಭರತನು ಮುಂದುವರೆದು ಹೇಳಿದನು. ಅವನ ಮುಖವು ಕ್ಷಣ ಕ್ಷಣಕ್ಕೂ ಉದ್ವಿಗ್ನವಾಗುತ್ತಿದ್ದಿತು. ಕಬ್ಬಿಣದ ಸಿಂಹಾಸನದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಕುಳಿತಿದ್ದ ರಾಜನನ್ನು ಕಪ್ಪು ಕಂದು ಬಣ್ಣದ ಹೆಂಗಸರು ಪ್ರಹರಿಸುತ್ತಿದ್ದರು. ಧರ್ಮಾತ್ಮನಾದ ನಮ್ಮ ತಂದೆಯು ಕೆಂಪು ಹೂಗಳ ಮಾಲೆಯನ್ನು ಧರಿಸಿ ರಕ್ತ ಚಂದನವನ್ನು ಬಳಿದುಕೊಂಡು ಕತ್ತೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿಗೆ ತ್ವರೆಯಿಂದ ಪ್ರಯಾಣ ಮಾಡುತ್ತಿದ್ದನು. ಕೆಂಪು ಸೀರೆಯನ್ನುಟ್ಟಿದ್ದ ವಿಕಾರವಾದ ಮುಖವುಳ್ಳ ರಾಕ್ಷಸಿಯೊಬ್ಬಳು ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಹೊರಟಿದ್ದ ನಮ್ಮ ತಂದೆಯನ್ನು ಪರಿಹಾಸ್ಯ ಮಾಡುತ್ತಾ ಹಿಡಿದೆಳೆದಾಡುತ್ತಿದ್ದುದನ್ನು ನಾನು ಕನಸಿನಲ್ಲಿ ಕಂಡೆನು. ಹೀಗೆ ನಾನು ನಿನ್ನೆಯ ಭಯಂಕರವಾದ ರಾತ್ರಿಯಲ್ಲಿ ಇಂತಹ ಅತಿ ದಾರುಣವಾದ ಕನಸನ್ನು ಕಂಡೆನು. ಈ ಕನಸು ನಮ್ಮ ಕುಟುಂಬದಲ್ಲಿ ಒಬ್ಬರ ಮರಣ ಸೂಚಕವಾಗಿದೆ. ನಾನಾಗಲಿ, ನಮ್ಮ ತಂದೆಯಾಗಲಿ, ನಮ್ಮಣ್ಣ ರಾಮನಾಗಲಿ, ಲಕ್ಷ್ಮಣನಾಗಲಿ ಯಾರಾದರೊಬ್ಬರು ಸಾಯುವುದಂತೂ ನಿಶ್ಚಯ. ಸ್ವಪ್ನಶಾಸ್ತ್ರವು ಇದನ್ನೇ ಹೇಳುತ್ತದೆ. ನರೋ ಯಾನೇನ ಯಸ್ವಪ್ನೆ ಖರಯುಕ್ತೇನ ಖ್ಯಾತಿ
ಅಚಿರಾತ್ ತಸ್ಯ ಧೂಮಾಗ್ರಂ ಚಿತಾಯಾಂ ಸಂಪ್ರದೃಶ್ಯತೆ. ಕನಸಿನಲ್ಲಿ ಯಾವ ಮನುಷ್ಯನು ಕತ್ತೆಯಿಂದ ಎಳೆಯಲ್ಪಡುತ್ತಿರುವ ವಾಹನದಲ್ಲಿ ಕುಳಿತು ಹೋಗುತ್ತಿರುವವನನ್ನು ಕಾಣುವನೋ ಅಂತಹವನ ಸಂಬಂಧವಾದ ಧೂಮವು ಚಿತೆಯಲ್ಲಿ ಬಹಳ ಬೇಗ ಕಾಣಿಸಿಕೊಳ್ಳುತ್ತದೆ. ಅವನು ಅತ್ಯಲ್ಪ ಸಮಯದಲ್ಲಿಯೇ ಮರಣ ಹೊಂದಿ ಚಿತಾರೋಹಣ ಮಾಡುತ್ತಾನೆ. ಅಂತಹ ಕೆಟ್ಟ ಕನಸನ್ನು ಕಂಡುದರಿಂದ ನಾನಿಂದು ಬಹಳ ಬೇಸತ್ತಿದ್ದೇನೆ. ನಿಮ್ಮ ಮಾತುಗಳು ನನಗೆ ಬೇಡವಾಗಿದೆ. ನೀವುಗಳು ಆಡುವ ಮಾತುಗಳನ್ನು ಗ್ರಹಿಸಿ ಅವನ್ನು ಪುರಸ್ಕರಿಸಲು ಅಸಮರ್ಥನಾಗಿದ್ದೇನೆ. ನನ್ನ ಗಂಟಲು ಒಣಗಿ ಹೋಗುತ್ತಿದೆ. ಮನಸ್ಸು ಬಹಳ ಅಸ್ವಸ್ಥವಾಗಿದೆ. ಭಯದ ಕಾರಣವೇನು ಎಂಬುದನ್ನು ನಾನು ಅರಿಯನು, ಆದರೂ ಭೀತನಾಗಿದ್ದೇನೆ. ಈ ಕಾರಣದಿಂದಲೇ ನನ್ನ ಗಂಟಲು ಕಟ್ಟಿದೆ, ಧ್ವನಿಯು ಕುಗ್ಗಿದೆ, ಕಾಂತಿಯು ಮಲಿನವಾಗಿ ಹೋಗಿದೆ. ಬಾಡಿರುವ ಮುಖವನ್ನು ನೀವೇ ಕಾಣುತ್ತಿರುವಿರಿ. ಮನಸ್ಸು ಜಿಗುಪ್ಸಿತವಾಗಿದೆ. ಬಹಳ ಬೇಸರಗೊಂಡಿದ್ದೇನೆ. ಆದರೆ ಇದಕ್ಕೆ ಕಾರಣವು ನನಗೆ ತಿಳಿಯದು. ಹಿಂದಿನ ದಿನ ನಾನೇನಾದರೂ ಯೋಚಿಸಿದ್ದರೆ ಆ ಯೋಚನೆಯೇ ಸ್ವಪ್ನ ರೂಪದಲ್ಲಿ ಕಾಣಿಸಿತು ಎನ್ನಬಹುದು. ನಾನು ಕಂಡ ಸ್ವಪ್ನವು ಹಲವು ಬಗೆಯದು. ನಾನು ರಾಜನನ್ನು ಕನಸಿನಲ್ಲಿ ಕಂಡಂತೆ ಪ್ರತ್ಯಕ್ಷವಾಗಿ ಖಂಡಿತವಾಗಿಯೂ ಕಾಣಲಾರನು. ಅದು ಯೋಚನೆಗೆ ನಿಲುಕದ ರೂಪವಾಗಿದ್ದಿತು. ನಮ್ಮ ತಂದೆಯು ನೋಡಲು ಬಹಳ ಭಯಂಕರನಾಗಿ ಕಾಣುತ್ತಿದ್ದನು. ಆ ಕೆಟ್ಟ ಸ್ವಪ್ನವನ್ನು ನೆನೆಸಿಕೊಂಡು ನನಗೆ ಮಹಾ ಭಯ ಉಂಟಾಗಿದೆ. ಆ ಭಯವು ನನ್ನ ಹೃದಯವನ್ನು ಬಿಟ್ಟು ಹೋಗುತ್ತಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 69ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.